ನೀರುಮಾರ್ಗ ಗ್ರಾಮದ ಮಾನೂರು ಶ್ರೀ ಸುಬ್ರಾಯ ದೇವಸ್ಥಾನದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಫೆಬ್ರವರಿ 2ರಿಂದ ಫೆಬ್ರವರಿ 11ರವರೆಗೆ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ನೆರವೇರಲಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ತಿಳಿಸಿದರು. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಫೆಬ್ರವರಿ 2ರ ಬೆಳಿಗ್ಗೆ ತೋರಣ ಉಗ್ರಾಣ ಮುಹೂರ್ತ ನಡೆಯಲಿದೆ. ಫೆಬ್ರವರಿ 3ರಂದು ಬೆಳಿಗ್ಗೆ 8 ಗಂಟೆಯಿಂದ ಮಹಾಮೃತ್ಯುಂಜಯ ಯಾಗ, ಫೆಬ್ರವರಿ 4ರಂದು ಬೆಳಿಗ್ಗೆ 8ರಿಂದ ನವಗ್ರಹ ಶಾಂತಿ ಹೋಮ, ನೂತನ ನಾಗಾಲಯದಲ್ಲಿ ಶ್ರೀ ನಾಗದೇವರ ಪ್ರತಿಷ್ಠೆ, ನಾಗದರ್ಶನ, ಸಂಜೆ 5:30ರಿಂದ ಆಶ್ಲೇಷ ಬಲಿ ನೆರವೇರಲಿದೆ ಎಂದರು. ಇನ್ನು ಫೆಬ್ರವರಿ 5ರಂದು ಬೆಳಿಗ್ಗೆ 8:07ಕ್ಕೆ ಮಾನೂರು ಸುಬ್ರಾಯ ದೇವರ ಪ್ರತಿಷ್ಠೆ, ಫೆಬ್ರವರಿ 6ರಂದು ಬೆಳಿಗ್ಗೆ 8ರಿಂದ ಶ್ರೀ ಗಣಪತಿ ದೇವರು, ಪಾರ್ವತಿ ದೇವಿ ಪ್ರತಿಷ್ಠೆ, ಚಂಡಿಕಾ ಹೋಮ, ಸಂಜೆ 5:30ರಿಂದ ಬಲಿಶೀಲ ಪ್ರತಿಷ್ಠೆ, ಧ್ವಜ ಕಲಶಾಭಿಷೇಕ, ಫೆಬ್ರವರಿ 7ರಂದು ಬೆಳಿಗ್ಗೆ 8ರಿಂದ ಗಣಪತಿ ಪಾರ್ವತಿ ದೇವರ ಕಲಶಾಭಿಷೇಕ, ಸಂಜೆ 5:30ರಿಂದ ಬ್ರಹ್ಮ ಕಲಶಾದಿವಸ ನಡೆಯಲಿದೆ. ಫೆಬ್ರವರಿ 9ರಂದು ಮಧ್ಯಾಹ್ನ 12 ಗಂಟೆಗೆ ಮಾನೂರು ರಥೋತ್ಸವ, ಸಂಜೆ 5:30ರಿಂದ ಶ್ರೀ ದೇವರಿಗೆ ಹೂವಿನ ಪೂಜೆ, ಪ್ರಥಮ ತೆಪ್ಪೋತ್ಸವ, ಶಯನೋತ್ಸವ. ಹಾಗೆಯೇ ಫೆಬ್ರವರಿ 10ರಂದು ಬೆಳಿಗ್ಗೆ 9ರಿಂದ ಕವಟೋದ್ಘಾಟನೆ, ಸಂಜೆ 5:30ರಿಂದ ಹೂವಿನ ಪೂಜೆ, ರಾತ್ರಿ ರಥೋತ್ಸವ ನೇಮ, ಫೆಬ್ರವರಿ 11ರಂದು ಬೆಳಿಗ್ಗೆ ಸಂಪ್ರೋಕ್ಷಣೆ ನಡೆಯಲಿದೆ ಎಂದರು. ಕ್ಷೇತ್ರದ ಜೀರ್ಣೋದ್ಧಾರ ಹಾಗೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಶಶಿಧರ್ ಭಟ್ಟ ಬೊಲ್ಮಾರಗುತ್ತು ಮಾತನಾಡಿ, ಫೆಬ್ರವರಿ 8ರಂದು ಬೆಳಿಗ್ಗೆ 9:35ಕ್ಕೆ ಶ್ರೀ ಸುಬ್ರಾಯ ದೇವರಿಗೆ ಬ್ರಹ್ಮಕಲಶಾಭಿಷೇಕ ನೆರವೇರಲಿದೆ ಎಂದರು. ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಭಾಸ್ಕರ್ ಕೆ ಆನಂದ್ ಸರಿಪಲ್ಲ, ಪ್ರಧಾನ ಅರ್ಚಕ ರಾಜೇಶ್ ಭಟ್, ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷ ಕುಂಜನಶೆಟ್ಟಿ ಕೊರೆಟ್ಟಗುತ್ತು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಜೆ ಮಾನೂರು, ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕೋಟ್ಯಾನ್ನ, ಪಡು ಉಪಾಧ್ಯಕ್ಷರಾದ ಜಯಶೀಲ ಅಡ್ಯಂತಾಯ, ಎನ್ವಿಕೆ ಭಟ್ರಕೋಡಿ ಉಪಸ್ಥಿತರಿದ್ದರು. ಹಾಗೆಯೇ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಪದ್ಮನಾಭ ಕೋಟ್ಯಾನ್ನ ಪಡು ಪೆಲತಡಿ ಮಾತನಾಡಿ, ಫೆಬ್ರವರಿ 1ರಂದು ಸಂಜೆ 3ರಿಂದ ಸೀಮೆಗೆ ಸಂಬಂಧಪಟ್ಟ 7 ಗ್ರಾಮಗಳು ಹಾಗೂ ವಿವಿಧೆಡೆಯಿಂದ ಆಗಮಿಸುವಂತಹ ಹಸಿರು ಹೊರೆಕಾಣಿಕೆ ಮೆರವಣಿಗೆ ನೀರುಮಾರ್ಗ ಜಂಕ್ಷನ್ನಿಂದ ಮಾನೂರು ಕ್ಷೇತ್ರಕ್ಕೆ ಹೊರಡಲಿದೆ ಎಂದರು. ಸಾಮೂಹಿಕ ಪ್ರಾರ್ಥನೆ, ತೋರಣ ಮುಹೂರ್ತ, ಉಗ್ರಾಣ ಮುಹೂರ್ತ, ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಮುಖಾಂತರ 3ನೇ ತಾರೀಕು ಮಹಾಮೃತ್ಯುಂಜಯ ಯಾಗ, ಸಂಜೆ ನಾಗಾಲಯ ವಸ್ತ್ರಾದಿ, ನಾಗಬಿಂಬಾದಿ ವಾಸ, ಹೀಗೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಗಳು ಅವತ್ತು ನಡೀತದೆ. 4ನೇ ತಾರೀಕು ಬೆಳಿಗ್ಗೆ ನವಗ್ರಹ ಶಾಂತಿ, ನೂತನ ನಾಗಾಲಯದ ನಾಗದೇವರ ಪ್ರತಿಷ್ಠೆ, ನಾಗದರ್ಶನ, ಆಶ್ಲೇಷ ಬಲಿ, ಸುಬ್ರಹ್ಮಣ್ಯ ದೇವರ ಬಿಂಬ, ಶೈಯಾದಿವಾಸ, ಧ್ವಜಾದಿವಾಸ ಕಾರ್ಯಗಳು ನಡೆಯಲಿವೆ. ಫೆಬ್ರವರಿ 5ನೇ ತಾರೀಕು ಬೆಳಿಗ್ಗೆ 8ರಿಂದ ಸುಬ್ರಾಯ ದೇವರ ಪ್ರತಿಷ್ಠೆ, ಈಗ ಸಂಕೋಚ ಆಗಿ ಬಾಲಾಳದಲ್ಲಿರ್ತಕ್ಕಂಥ ದೇವರ ಪ್ರತಿಷ್ಠೆ 5ನೇ ತಾರೀಕು 8 ಗಂಟೆಗೆ ನಡೆಯುತ್ತೆ. 8 ಗಂಟೆ 7 ನಿಮಿಷಕ್ಕೆ. ಅವತ್ತು 5:05 ಸಂಜೆ ಗಣಪತಿ ಹವನ, ಪಾರ್ವತಿ ಶಯ್ಯಾದಿವಾಹನ, ಧ್ವಜ ಕಲಶಾಭಿಷೇಕ, ಈ ಉಪದೇವತೆಗಳ ಎಲ್ಲ ಪ್ರತಿಷ್ಠಾ ಕಾರ್ಯಗಳು ನಡೆಯುತ್ತಿದೆ. 6ನೇ ತಾರೀಕು ಗಣಪತಿ ದೇವರು, ಪಾರ್ವತಿ ದೇವಿ ಪ್ರತಿಷ್ಠೆ, ಚಂಡಿಕಾ ಹೋಮ, ಬಲಿಶೀಲ ಪ್ರತಿಷ್ಠೆ, ಧ್ವಜ ಕಲಶಾಭಿಷೇಕ ನೋಡಿದು. 7ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಪಾರ್ವತಿ ದೇವರಿಗೆ ಕಲಶಾಭಿಷೇಕ ಮತ್ತು ಮಧ್ಯಾಹ್ನ ಅವತ್ತು ಸಂಜೆ ಬ್ರಹ್ಮಕಲಶಾದಿವಾಸ ಆಗಿ 8ನೇ ತಾರೀಕು ವೈಭವದ ಬ್ರಹ್ಮಕಲಶ ಮತ್ತು 9ನೇ ತಾರೀಕು ರಥೋತ್ಸವ, 10ನೇ ತಾರೀಕು ಕವಟೋದ್ಘಾಟನೆ ಮತ್ತು 11ನೇ ತಾರೀಕು ನೇಮೋತ್ಸವಗಳ ಮುಖಾಂತರವಾಗಿ ಈ ಬ್ರಹ್ಮಕಲಶ ನಡೆಯುತ್ತದೆ. ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬ್ರಹ್ಮಕಲಶದ ನಿಮಿತ್ತ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರ ನಡೀತದೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ, ರಾಜ್ಯದ ಖ್ಯಾತ ಸಂಗೀತ, ಸಾಹಿತ್ಯದ ಅಭಿವೃದ್ಧಿ ಆಗ್ತಕ್ಕಂಥ ತಂಡಗಳಿಗೆ ನಾವು ಅವಕಾಶಗಳನ್ನು ಕೊಟ್ಟಿದ್ದೇವೆ. ನಿರಂತರವಾಗಿ ಭಜನೆ ಕಾರ್ಯಕ್ರಮ ನಡೀತದೆ. ಸ್ಥಳೀಯ ಮಟ್ಟದ ಕಲಾವಿದರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಸ್ಥಳೀಯ ಅವಕಾಶಗಳನ್ನು ಕೊಟ್ಟಿದೆ. ಶಾಲೆಯ ಮಕ್ಕಳಿಗೂ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಹಾಗಾಗಿ ನಿರಂತರವಾಗಿ ಫೆಬ್ರವರಿ 2ರಿಂದ 11ನೇ ತಾರೀಕಿನವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಿನ ಒಂದು ಧಾರ್ಮಿಕ ಸಭೆಗಳು ನಡೀತದೆ. ಜಿಲ್ಲೆಯ ಎಲ್ಲ ಪ್ರಮುಖರನ್ನು ಕರೆದಿವೆ, ಎಲ್ಲ ಜನಪ್ರತಿನಿಧಿಗಳು, ಭಕ್ತರುವಂಥ ಎಲ್ಲ ಧಾರ್ಮಿಕ ಮುಖಂಡರನ್ನು ಕರೆದು ನಿರಂತರವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ನಡೀತದೆ. ಇದರ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಅನ್ನ ಸಂತರ್ಪಣೆ ಕಾರ್ಯ, ಬೆಳಗಿಂದ ಚಹಾ ಫಲಹಾರಗಳನ್ನು ಕೊಡಬೇಕು, ಮಧ್ಯಾಹ್ನ ಅನ್ನ ಸಂತರ್ಪಣೆ, ರಾತ್ರಿ ಅನ್ನ ಸಂತರ್ಪಣೆ, ಹೀಗೆ ಬೆಳಗಿನಿಂದ ಸಂಜೆವರೆಗೆ ನಿರಂತರವಾಗಿರ್ತಕ್ಕಂಥ 3 ಕಾರ್ಯಗಳು, ನಿರಂತರ ಸಾಂಸ್ಕೃತಿಕ, ನಿರಂತರ ಅನ್ನದಾನ, ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನಡೀಬೇಕು ಅಂತ ಹೇಳುವಂಥ ಯೋಜನೆಗಳು ನಡೀತದೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಗಳು ನಡೆದಿದೆ. ನಕ್ಷತ್ರದ ಕಾರ್ಯ ನಡೆದಿದೆ. ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೇಕಾಗಿರ್ತಕ್ಕಂಥ ಸ್ಥಳ ವ್ಯವಸ್ಥೆ, ಇದೆಲ್ಲವನ್ನು ಜೋಡಣೆ ಮಾಡಿ
ಅಭೂತಪೂರ್ವವಾಗಿರ್ತಕ್ಕಂಥ ಬ್ರಹ್ಮಕಲಶ ಮಾಡಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ಇವತ್ತು ಬ್ರಹ್ಮಕಲಶ ಸಮಿತಿ ಪೂರ್ಣವಾಗಿ ಇದರಲ್ಲಿ ತೊಡಗಿಸಿಕೊಂಡು ಕಾರ್ಯವನ್ನು ಮಾಡ್ತಾ ಇದೆ. ಈಗಾಗಲೇ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪದ್ಮನಾಭರ ನೇತೃತ್ವದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂತಹ ಜೀರ್ಣೋದ್ಧಾರ ಕಾರ್ಯ ನಡೆದ ಹಾಗೆ ಬ್ರಹ್ಮಕಲಶವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಹತ್ತಾರು ಸಮಿತಿಗಳನ್ನು ರಚನೆ ಮಾಡಿಕೊಂಡು ಆ ಸಮಿತಿಗಳ ಮುಖಾಂತರ ಕಾರ್ಯಕರ್ತರನ್ನು ಜೋಡಿಸುವಂಥದ್ದು ಕೆಲಸ ಕಾರ್ಯ ನಡೀತದೆ. ನಿರಂತರವಾಗಿ ಕಳೆದ ಮೂರು ತಿಂಗಳಿಂದ ಸಹಸ್ರಾರು ಕಾರ್ಯಕರ್ತರು ಬಂದು ಇಲ್ಲಿ ಅಹೋರಾತ್ರಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರೇ ನಾಡು ದಿನವರೆಗೆ ಎಲ್ಲ ಪ್ರಯತ್ನ ಪಟ್ಟು ಒಂದು ಯಶಸ್ವಿಯಾಗಿರ್ತಕ್ಕಂಥ ಬ್ರಹ್ಮಕಲಶ ನಡೆಸಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಎಲ್ಲರೂ ಕೈ ಜೋಡಿಸಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲ ಪತ್ರಕರ್ತರ ಮುಖಾಂತರವಾಗಿ ಜಿಲ್ಲೆಯ ಎಲ್ಲ ಕಾರ್ಮಿಕ ಬಂಧುಗಳನ್ನು ಬ್ರಹ್ಮಕಲಶಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದಾರೆ.